ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಪ್ರಸ್ತಾಪವನ್ನ ಮಾಡ್ತಾರೆ. ಅವರು ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಶಾಸಕಾಂಗ ನಾಯಕನ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನ ಕೊಟ್ಟಿದ್ದೇನೆ. ನೂತನ ನಾಯಕನ ಆಯ್ಕೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ರಂತೆ ಸಿದ್ದರಾಮಯ್ಯ ಅವರು. ಅದಕ್ಕೆ ಪರಮೇಶ್ವರ್ ಅವರು ಅನುಮೋದನೆಯನ್ನ ಕೂಡ ಕೊಟ್ಟರು. ಈ ಸಂದರ್ಭದಲ್ಲಿ ಉಳಿದಂತಹ ಶಾಸಕರು ಕೈ ಎತ್ತಿದ್ದಾರೆ. ಮುಂದಿನ ನಾಯಕನ ಆಯ್ಕೆ ಹೈಕಮಾಂಡ್ಗೆ ಬಿಟ್ಟಿದ್ದಾಗಿ ತಿಳಿಸಿದ್ರಂತೆ ಸಿದ್ದರಾಮಯ್ಯ. ಅಂದ್ರೆ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾವನೆ ಮಾಡಿಲ್ಲ ಸಿದ್ದರಾಮಯ್ಯ ಅವರು. ಶಾಸಕಾಂಗ ಪಕ್ಷದ ಸಭೆಯಿಂದ ಹೊರಬಂದು ಒಂದು ಟೀ ಬ್ರೇಕ್ಗೆ ಹೊರಟಿದ್ದಾರೆ ಅನ್ನುವಂತ ಮಾಹಿತಿ. ಹೊರಟವರು ಯಾರ್ಯಾರು? 3 ಜನ ಮಾತ್ರ. ಸಿದ್ದರಾಮಯ್ಯ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಕೆಸಿ ವೇಣುಗೋಪಾಲ್ ಅವರು 3 ಜನ ಪ್ರತ್ಯೇಕವಾಗಿ ಟೀ ಬ್ರೇಕ್ ಅಂತ ಹೋಗಿದ್ದಾರೆ. ಈ ಪ್ರತ್ಯೇಕವಾಗಿ ಟೀ ಬ್ರೇಕ್ ಯಾವ ಉದ್ದೇಶದಿಂದ? 3 ಜನ ನಾಯಕರು ಮಾತ್ರ ಚರ್ಚೆಯನ್ನ ಮಾಡ್ತಿದ್ದಾರೆ ಅಂತಂದ್ರೆ ಯಾವ ವಿಚಾರವನ್ನ ಚರ್ಚೆ ಮಾಡ್ತಿದ್ದಾರೆ? ಸುರ್ಜೇವಾಲಾ ಅವರು ಸಿದ್ದರಾಮಯ್ಯ ಅವರ ಎಂಟ್ರಿಯ ಸಂದರ್ಭದಲ್ಲಿ ಅವರ ಕಿವಿ ಹತ್ರ ಒಳಗಡೆ ಹೋಗೋದಕ್ಕೂ ಮುಂಚೆ ಕಿವಿ ಹತ್ರ ಹೋಗಿ ಹೇಳಿದ್ದೇನು, ಏನ್ ಮೆಸೇಜ್ ಅನ್ನ ಕೊಟ್ಟರು, ಎಲ್ಲವೂ ಕೂಡ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಈ ಸಭೆ ಮುಕ್ತಾಯದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಲೋಕಭವನಕ್ಕೆ ತೆರಳುತ್ತಾರೆ. ಲೋಕಭವನಕ್ಕೆ ತೆರಳಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡಲಿದ್ದಾರೆ. ಆದ್ರೆ ಇದರ ಮಧ್ಯ ಆಗಿರುವಂತಹ ಬೆಳವಣಿಗೆ, ಸಿಎಲ್ಪಿ ಸಭೆ ಆರಂಭ ಆಗುತ್ತೆ. ಸಿಎಲ್ಪಿ ಸಭೆ ಆರಂಭ ಆಗ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಅವರು ಮೊದಲಿಗೆ ಮಾತನಾಡ್ತಾರೆ. ಮಾತನಾಡುವಂತಹ ಟೈಮ್ನಲ್ಲಿ ಶಾಸಕಾಂಗ ನಾಯಕನ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನ ಕೊಟ್ಟಿದ್ದೀನಿ, ನೂತನ ನಾಯಕನ ಆಯ್ಕೆ ಹೈಕಮಾಂಡ್ಗೆ ಬಿಟ್ಟಿದ್ದೇನೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಅದನ್ನ ಪರಮೇಶ್ವರ್ ಅವರು ಅನುಮೋದಿಸ್ತಾರೆ. ಆ ನಂತರದಲ್ಲಿ ಉಳಿದಂತಹ ಶಾಸಕರೆಲ್ಲರೂ ಕೂಡ ಕೈ ಎತ್ತಾರೆ. ಮುಂದಿನ ನಾಯಕನ ಆಯ್ಕೆ ಹೈಕಮಾಂಡ್ಗೆ ಬಿಟ್ಟಿದ್ದಾಗಿ ತಿಳಿಸ್ತಾರೆ ಸಿದ್ದರಾಮಯ್ಯ ಅವರು ಸಿಎಲ್ಪಿ ಸಭೆಯಲ್ಲಿ.